ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಈ ಬ್ರೋಕೆನ್ ಟೆಲಿಸ್ಕೋಪಿಕ್ ರಾಡ್ನ ಯಾವ ಥರ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೆಲೋಲಾ ಕಂಪ್ನಿ. ಇದು 8 ಫೀಟ್ ಟೆಲಿಸ್ಕೋಪಿಕ್ ರಾಡ್. ಇದು ನೋಡ್ತಾ ಇರ್ಬೋದು ಗೈಸ್, ಇದು ಮುರಿದೋಗಿದೆ. ನೋಡಿ ನೋಡಿ ಇದೊಂದು ಪೀಸ್ ಆಚೆಗೆ ಬರ್ತಾ ಇದೆ. ಈ ಟಿಪ್ ಪೀಸ್ ಆಚೆ ಬಂದಿದೆ. ಸೊ ಇದನ್ನ ಯಾವ ಥರ ರೆಡಿ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ಗಂಟೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದ್ರೆ ಈ ಫಿಶಿಂಗ್ ರೋಡ್ನ ಯಾವ ಥರ ರೆಡಿ ಮಾಡಬೇಕಂತ ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಎಂಡ್ ತನಕ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಓಕೆನಾ? ಇದನ್ನು ಹೇಗೆ ರೆಡಿ ಮಾಡಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದೊಂದೇ ಸ್ಟೆಪ್ನ ನೀವು ಫಾಲೋ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಬೋದು, ಆಯಿತಾ? ಓಕೆ, ನೋಡ್ತಾ ಇರಿ ಗೈಸ್. ಮೊದಲಿಗೆ ಏನು ಮಾಡಬೇಕಂದ್ರೆ ನೋಡಿ, ಇದೊಂದು ಕ್ಯಾಪ್ ಕೊಟ್ಟಿರ್ತಾರೆ ಹಿಂದ್ಗಡೆ. ಇದನ್ನು ಓಪನ್ ಮಾಡಬೇಕಾಗತ್ತೆ. ಸೊ ನೋಡಿ, ಕ್ಯಾಬ್ ಓಪನ್ ಮಾಡಿದೆ. ಇದೊಂದು ಪೀಸ್ ಆಚೆ ಬಂತು, ಕಾಣಿಸ್ತಿದೆಯಾ? ಸೊ ಇವಾಗ ನಾವೇನು ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ, ಈ ಮುರಿದಿರೋಂಥ ಗೈಡ್ ಟಿಪ್ನ ನಾವಿವಾಗ ಈ ಗೈಡ್ಸ್ನ ಈ ಪೀಸಿಂದ ಆಚೆ ತೊಗೋಬೇಕಾಗತ್ತೆ. ನೋಡಿ, ಸೊ ಇದನ್ನು ಯಾವ ಥರ ಆಚೆ ತೆಗೆಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು, ಆಯಿತಾ? ಇದನ್ನು ಸ್ವಲ್ಪ ಫೈರ್ ಅಂದರೆ ಬೆಂಕಿಯಿಂದ ಸ್ವಲ್ಪ ಹೀಟ್ ಮಾಡಿ ಈ ಎರಡು ಗೈಡ್ ಪೀಸ್ನ ನಾವು ಆಚೆ ತೆಗಿಬೇಕಾಗತ್ತೆ. ಈ ಆಚೆ ತೆಗೆದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಹೀಟ್ ಮಾಡಿ ನೋಡ್ತಾ ಇರಿ ಸ್ವಲ್ಪ. ಗೈಸ್, ನೋಡ್ತಾ ಇರೋದು ನಾನು ಹೀಟ್ ಮಾಡಿದ್ದೀನಿ. ಈ ಪೀಸ್ನ ಹೀಟ್ ಮಾಡಿಬಿಟ್ಟು ಇವಾಗ ಇದನ್ನು ತೆಗಿಬೇಕು ಇವಾಗ ಆಚೆಗೆ. ಜಾಸ್ತಿ ಹೀಟ್ ಮಾಡಿಬಿಡಿ. ಈ ಪೀಸ್ನ ಜಾಸ್ತಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಈ ಪೀಸ್ ಮುರಿದೋಗೋ ಚಾನ್ಸಸ್ ಇರುತ್ತೆ. ನೀವು ಗೈಡ್ ಹಾಕಿದರೂ ಕೂಡ ಮುರಿದೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಜಾಸ್ತಿ ಹೀಟ್ ಮಾಡಬಾರ್ದು. ಲೈಟಾಗಿ ಲೈಟಾಗಿ ಹೀಟ್ ಮಾಡಿ. ಹೀಟ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಆಗಲಿ, ಇಲ್ಲಾಂದರೆ ಒಂದು ಕಟ್ಟಿಂಗ್ ಟೈರ್. ಸೊ ಕಟ್ಟಿಂಗ್ ಟೈರ್ ತೊಗೊಂಡು ಹೀಟ್ ಮಾಡಿದ ತಕ್ಷಣವೇ ನೋಡಿ, ಸ್ವಲ್ಪ ಗೈಡ್ ಹಿಡ್ಕೊಂಡು ಲೈಟಾಗಿ ಹಿಂಗೆ ಇಷ್ಟೇ ತೆಗೆದ್ರೆ ಅಷ್ಟೇ ಆಚೆ ಬಂದುಬಿಡುತ್ತೆ. ಸೊ ಆಮೇಲೆ ಈ ಪೀಸ್ನ ಕೂಡ ನೀವು ಆಚೆಗೆ ತೊಗೋಬೋದು. ಇಷ್ಟೇ, ಈ ಪೀಸ್ನ ನೀವು ಆಚೆಗೆ ತೊಗೊಂಡ್ಬಿಟ್ರೆ, ಮತ್ತು ಈ ಗೈಡ್ನು ಕೂಡ ಅಷ್ಟೇ. ಈ ಗೈಡ್ ಕೂಡ ಸ್ವಲ್ಪ ಜಾಸ್ತಿ ನೀವು ಜಾಸ್ತಿ ಹೀಟ್ ಮಾಡಬೇಕಾಗದೇ ಇರೋದು. ಇದನ್ನ ಜಾಸ್ತಿ ಹೀಟ್ ಮಾಡಿದ್ರೆ ಇದು ಮುರಿದೋಗುತ್ತೆ. ಸೊ ಇದನ್ನು ಹೀಟ್ ಮಾಡಿದ ತಕ್ಷಣ ನೆಕ್ಸ್ಟು ಸೇಮ್ ಇದನ್ನು ಹಂಗೆ ತೊಗೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೋಡ್ತಾ ಇರ್ಬೋದು, ಈ ಕ್ಯಾಪ್ ಓಪನ್ ಮಾಡಿದ್ರಲ್ಲ, ಈ ಕ್ಯಾಪಿಂದ ಇದನ್ನು ಒಳಗಡೆ ಹಾಕಬೇಕಾಗತ್ತೆ. ನೋಡಿ, ಒಳಗಡೆ ಹಾಕಿದ್ದೀನಿ. ನೋಡಿ, ಆಚೆ ಬಂದುಬಿಡ್ತು. ಸೊ ನಾವಿಲ್ಲಿ ಈಗ ಏನು ಮಾಡಬೇಕು, ಟೈಟ್ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಏನಾದರೂ ಇಲ್ಲಿ ಟೇಪ್ ಹೊಡಿಬೇಕಾಗತ್ತೆ, ಇಲ್ಲಾಂದರೆ ಇದನ್ನು ಆಚೆ ಬಂದುಬಿಡುತ್ತೆ. ನೋಡಿ, ಫಸ್ಟ್ ಒಂದು ಸಾಲ್ಟ್ ಪೇಪರ್ ತೊಗೊಬೇಕಾಗತ್ತೆ. ಸಾಲ್ಟ್ ಪೇಪರಿಂದ ಏನಾಗುತ್ತೆ, ಇಲ್ಲಿ ಒಂಚೂರು ಮುರಿದೋಗಿರೋಂಥ ಪೀಸ್ ಇರುತ್ತಲ್ಲ ಸೈಡಲ್ಲಿ, ಈ ಮುರಿದೋಗಿರೋ ಜಾಗನ ನಾವೇನು ಮಾಡಬೇಕು, ಸಾಲ್ಟ್ ಪೇಪರಿಂದ ಸ್ವಲ್ಪ ಉಜ್ಕೊಬೇಕಾಗುತ್ತೆ. ಸೊ ಉಜ್ಕೊಂಡಿದ್ದ ತಕ್ಷಣ ಇದು ಮುರಿದಿತ್ತು, ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಕ್ರ್ಯಾಕ್ ಪೀಸಸ್ ಇತ್ತು. ನೋಡಿ, ಈ ಕ್ರ್ಯಾಕ್ ಪೀಸಸ್ ಇತ್ತು. ಇದನ್ನು ನಾನು ಇವಾಗ ಸರಿ ಮಾಡ್ಕೊಂಡಿದ್ದೀನಿ. ಗಾಯ್ಸ್, ಇದನ್ನು ನಾವಿವಾಗ ಟೇಪ್ ಹೊಡಿತಾ ಇದ್ದೀನಿ. ನಂತರ ಟೇಪ್ ಇದೆ, ಸ್ವಲ್ಪ ಟೈಟ್ ಆಗೋದಕ್ಕೋಸ್ಕರ ಸ್ವಲ್ಪ, ಅಂದರೆ ಈಗ ನಾನು ಆ ರಾಡ್ ಒಳಗಡೆ ಹಾಕಿದರೆ ಅದು ಆಚೆ ಬರಬಾರ್ದು. ಸೊ ಅದಕ್ಕೆ ನಾನು ಟೇಪ್ ಹಾಕ್ತಾಯಿದ್ದೀನಿ. ನೀವು ಟೇಪ್ ಹಾಕಿಲ್ಲ ಅಂದರೆ ಕೂಡ ಇನ್ನೊಂದು ಟ್ರಿಕ್ಸ್ ಏನು ಅಂದರೆ, ಫೆವಿಕ್ವಿಕ್ ಇದೆಯಲ್ಲ, ಲೈಟಾಗಿ ಸ್ವಲ್ಪ ಫೆವಿಕ್ವಿಕ್ ಹಾಕಿ ಈ ಹಸಿಟ್ ಇದೆಯಲ್ಲ, ಆ ಹಸಿಟ್ನ ಏನು ಮಾಡಬೇಕು, ಗೋಧಿ ಹಸಿಟ್ ಆಗಲಿ ಮೈದಾ ಹಸಿಟ್ ಆಗಲಿ, ಈ ಒಂದು ಹಸಿಟ್ ಸ್ವಲ್ಪ ಅದೇನು ಮಾಡಿ ಫೆವಿಕ್ವಿಕ್ ಹಾಕಿದ ತಕ್ಷಣ ಸ್ವಲ್ಪ ಇಲ್ಲಿ ಸ್ವಲ್ಪ ಹಚ್ಬಿಡಿ ಅದನ್ನು. ಅದಕ್ಕೆಲ್ಲ ಕಚ್ಚಿಸ್ಬಿಟ್ರೆ ಏನಾಗಿದೆ, ನೆಕ್ಸ್ಟು ಒಂದು ಸಾಲ್ಟ್ ಪೇಪರ್ ತೊಗೊಂಡು ಒಂದು ಸಾಲ್ಟ್ ಪೇಪರ್ ತೊಗೊಂಡು ಅದನ್ನು ಸ್ವಲ್ಪ ಹಿಂಗೆ ಉಜ್ಕೊಂಡ್ರೆ ನೀಟಾಗಿ ಸ್ವಲ್ಪ ಜಾಗದಲ್ಲಿ ಟೈಟ್ ಆಗುತ್ತೆ, ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಈ ಜಾಗ. ಸೊ ಇವಾಗ ಟೇಪ್ ಹಾಕ್ತಾಯಿದ್ದೀನಿ. ಜಸ್ಟ್ ಇಷ್ಟೇ ಗೈಸ್ ರಾಡ್ ತೊಗೊಂಡಿದ್ದೀನಿ. ಈ ಪೀಸ್ನ ನೀವು ಒಳಗಡೆ ಹಾಕ್ತಾಯಿದ್ದೀನಿ, ನೋಡ್ತಾಯಿರಿ ಗೈಸ್. ನೋಡಿ, ಹಾಕಿದ ತಕ್ಷಣ ಒಳಗಡೆ ಬಂತ, ಇಷ್ಟೇ ಗೈಸ್. ಇದನ್ನು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ,
ಈಗ 5 ಪೀಸ್ ಇದೆಯಲ್ಲ, ಈಗ 5 ಪೀಸ್ನ ಹೊರಗಡೆ ಹಾಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಈ ಪೀಸ್ ಕೂಡ ಅಷ್ಟೇ ಒಳಗಡೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಇಷ್ಟೇ ನೋಡಿ, ಒಳಗಡೆ ಬಂದಿದೆಯಾ, ಈ ಪೀಸ್ ಕೂಡ ಎಲ್ಲ ಇದೆ. ಲಾಸ್ಟ್ ಏನು ಮಾಡಬೇಕಂದ್ರೆ ಈಗ 5 ಪೀಸ್ ಸ್ವಲ್ಪ ಪೆವಿಕಿಕ್ ಹಾಕ್ಬಿಟ್ಟು ಇದನ್ನು ಒಳಗಡೆ ಹಾಕಬೇಕಾಗುತ್ತೆ. ತೋರಿಸ್ತೀನಿ ಯಾವ ಥರ ಪೆವಿಕಿಕ್ ಹಾಕಿ ಒಳಗಡೆ ಹಾಕೋದು ಅಂತ. ಗೈಸ್ ನೋಡ್ತಿರೋದು ಇದು ಫ್ರಂಟ್ ಮೇಲ್ಗಡೆ ಪೀಸ್ ಇದು, ಇದಕ್ಕೆ ಪೆವಿಕಿಕ್ ಹಾಕಿ ಅಂಟಾಕ್ಬಿಟ್ಟಿದ್ದೀನಿ. ಸೊ ಇದು ನೆಕ್ಸ್ಟ್ ಪೀಸ್ ಏನು ಮಾಡಬೇಕಂದ್ರೆ ಸೇಮ್ ಅದನ್ನು ಅಷ್ಟೇ, ನೆಕ್ಸ್ಟ್ ಪೀಸ್ಗೆ ನೋಡಿ ಲೈಟಾಗಿ ಅನಿಸುತ್ತೆ ನೋಡಿ, ಈ ಗೈಡ್ಗೂ ಆ ಗೈಡ್ಗೂ ಸಾರಿ ಈ ಪೀಸ್ಗೂ ಆ ಪೀಸ್ಗೂ ಸ್ವಲ್ಪ ಲೂಸ್ ಇದೆಯಲ್ಲ, ಇದರಲ್ಲಿ ಸೈಡಲ್ಲಿ ಫಸ್ಟ್ ಪೀಸ್ಗೆ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ನೋಡಿ, ಈ ಒಳಗಡೆ ಹಾಕ್ಬಿಟ್ಟಿರೋ ಆಮೇಲೆ ಒಳಗಡೆ ಹಾಕಿದ್ರೆ ಏನಾಗುತ್ತೆ, ಇದು ಅದು ಎರಡು ಸ್ಟಿಕ್ ಆಗಿಬಿಡುತ್ತೆ. ಸೊ ಲೈಟಾಗಿ ಒಂದು ಸ್ವಲ್ಪ ಇದ್ರ ಮೇಲೆ ಹಾಕ್ತಾಯಿದ್ದೀನಿ, ನೋಡ್ಕೋಬೋದು. ಈ ಥರ ಸ್ವಲ್ಪ ಪೆವಿಕಿಕ್ ಹಾಕ್ಬಿಡಿ. ಸಾರಿ ಅದು ಆಚೆಗೆ ಬಂದುಬಿಡ್ತು ಜಾಸ್ತಿನೇ ನೋಡಿ. ಜಸ್ಟ್ ಇವಾಗ ಇಷ್ಟೇ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಬಿಡಿ. ಒಂದು 2 ನಿಮಿಷ ಅಷ್ಟೇ, ಅದು ನೀಟಾಗಿ 2 ನಿಮಿಷನೂ ಬೇಡ. ಸೊ ಸೆಕೆಂಡ್ಗಳಲ್ಲಿ ಅದನ್ನು ಟೈಟ್ ಆಗಿಬಿಡುತ್ತೆ ನೋಡಿ. ಟೈಟ್ ಆಯಿತು, ನೋಡ್ಕೋಬೋದು. ಇಷ್ಟೇ ಗಾಯ್ಸ್, ಇದನ್ನ ಟೆಲಿಸ್ಕೋಪಿಕ್ ರಾಡ್ನ ಯಾವ ಥರ ರೆಡಿ ಮಾಡಬೇಕಂತ ನಿಮ್ಗೆ ತೋರಿಸಿದ್ದೀನಲ್ವ. ಸೊ ಈ ಥರ ನೀವು ಅದನ್ನ ರೆಡಿ ಮಾಡ್ಬೋದು. ಇದು ಸ್ವಲ್ಪ ಡ್ರೈ ಆಗೋ ತನಕ ಇದನ್ನು ಅಲ್ಲಾಡಿಸ್ಬೇಡಿ, ಅಕಸ್ಮಾತ್ ಲೂಸ್ ಆಗಿಬಿಡುತ್ತೆ. ಅದಾದಮೇಲೆ ಏನು ಮಾಡಿ ಅಂದರೆ ಸಾರಿ ಈ ಥರ ಗೈಡ್ಸ್ಗಳಿದ್ದಾವಲ್ಲ, ಸೇಮ್ ಈ ಗೈಡ್ಸ್ಗಳು ಕೂಡ ಅಷ್ಟೇ ಸ್ವಲ್ಪ ಪೆವಿಕಿಕ್ ಹಾಕಿ ಒಂಚೂರು ಲೂಸ್ ಆಗಿರುತ್ತೆ, ಅದು ಸ್ವಲ್ಪ ಟೈಟ್ ಮಾಡ್ಕೋಬೋದು. ಇದು ಅಕಸ್ಮಾತ್ ಸ್ವಲ್ಪ ಲೂಸ್ ಇತ್ತು ಅಂದರೆ ಸೇಮ್ ಒಂದು ಸ್ವಲ್ಪ ಪೆವಿಕಿಕ್ ಹಾಕಿ ಒಂಚೂರು ಕಡಿಮೆ ಕ್ಲಿಯರ್ ತೊಗೊಂಡು ಸ್ವಲ್ಪ ಇಲ್ಲಿ ಪ್ರೆಸ್ ಮಾಡ್ಕೊಬಿಡಿ, ಇಷ್ಟೇ ಗೈಸ್. ನೋಡ್ತಾ ಇರ್ಬೋದು ಫೈನಲಿ ನಮ್ಮ ಟೆಲಿಸ್ಕೋಪಿಕ್ ರಾಡ್ ರೆಡಿಯಾಗಿದೆ. ಎಷ್ಟೋ ಜನಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಹೊಸಬರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ಮತ್ತು ಈ ಥರ ರಾಡ್ ಮುರಿದೋದ್ಮೇಲೆ ಅದನ್ನ ರೆಡಿ ಮಾಡೋಕ್ಕಾಗದೆ ಎಷ್ಟೋ ಜನ ಇಟ್ಬಿಟ್ಟಿರ್ತೀರ. ಈ ವಿಡಿಯೋನ ಯಾರು ನೋಡ್ತಿದ್ರೆ ಆ ಥರ ಮುರೋದಿರೋಂಥವ್ರು ಇದನ್ನು ರೆಡಿ ಮಾಡೋದು ಹೇಗಿದೆ ನಾನು ತೋರಿಸಿದ್ದೀನಲ್ವ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ, ಸ್ವಲ್ಪ ಪೇಷನ್ಸಿಂದ ರೆಡಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಒಂದು 5 ನಿಮಿಷ ಕೆಲಸ ಅಷ್ಟೇ. ಈ ಥರ ರಾಡ್ನ ರೆಡಿ ಮಾಡೋಕ್ಕೆ ಒಂದೇ ಒಂದು ಪೆವಿಕಿಕ್ ಅಷ್ಟೇ ಬೇಕಾಗಿರೋದು ಅಷ್ಟೇ. ನೋಡಿ ಮುರಿದೋಗಿರೋಂಥ ಪೀಸ್ ಇದು ನೋಡ್ತಾ ಇರ್ಬೋದು. ಫೈನಲಿ ರೆಡಿಯಾಗಿದೆ. ಈ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮರಿಬೇಡಿ ಗೈಸ್. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ನೆಕ್ಸ್ಟ್ ಒಂದು ಫಿಶಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು.